I love you. 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 I love you, Amu. 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 I love you, ನನ್ನ ಬಚಾರಿ. I love you, ನನ್ನ ಬಚಾರಿ. I love you, ನನ್ನ ಬಚಾರಿ. ಈ ಸುಳ್ಳೆ ಪುಳ್ಳೆ ನೀನೋನು. ಈ ಸುಳ್ಳೆ ಪುಳ್ಳೆ ನೀನೋನು. ಈ ಸುಳ್ಳೆ ಪುಳ್ಳೆ ನೀನೋನು. ಈ ಸುಳ್ಳೆ ಪುಳ್ಳೆ. ನೀನು ನನ್ನ ಹುಡುಗಿ ಆಗ್ತೀಯ. ನೀನು ನನ್ನ ಹುಡುಗಿ ಆಗ್ತೀಯ. ನೀನು ನನ್ನ ಹುಡುಗಿ ಆಗ್ತೀಯ. ನೀನು ನನ್ನ ಹುಡುಗಿ. ನನ್ನೋಳು ಆಗ್ತೀಯ. ನನ್ನೋಳು ಆಗ್ತೀಯ. ನನ್ನೋಳು ಆಗ್ತೀಯ. ನನ್ನೋಳು ಆಗ್ತೀಯ. ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳೋ ನನಗೆ. I love you too, Vedant. I love you too, Vedant. I love you too, Vedant. ಈ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಇದ್ದಾಗ ಪ್ರೀತಿಗಿಂತ ಮೊದಲು ಪ್ರೀತಿ ಆದ್ಮೇಲೆ ಅಂತ ಏನಾದರೂ ಇರುತ್ತಾ? ಯಾಕೋ ಇವತ್ತೇನು ಹಣ್ಣು ತುಂಬ ಹೊಸ್ತು ಅನಿಸ್ತದೆ. ಎತ್ತಿದ ತಕ್ಷಣ ಇಷ್ಟೊಂದು ಖುಷಿ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಪ್ರೀತಿ ಆಗಿದೆ ಅನ್ನೋದ್ರಲ್ಲಿ ಒಂದು ಖುಷಿ ಇತ್ತು. ಅದೇ ಆಗಿರೋ ಪ್ರೀತಿ ಸಕ್ಸಸ್ ಆಗಿದೆ ಅಂದಾಗ ಹಬ್ಬ ನಡೀತಿದೆ ಅನಿಸ್ತದೆ. ವಿಚಿತ್ರ ಸಂಭ್ರಮನೆ. ಈ ಪ್ರೀತಿ ನಿಜವಾಗ್ಲೂ ಅದ್ಭುತನೇ ಅಲ್ವಾ? ಲವ್ ಯು ಕಣ ಸುಳ್ಳೆ ಪೊಳ್ಳೆ. ಲವ್ ಯು ಕಣ ಸುಳ್ಳೆ ಪೊಳ್ಳೆ. ನಾವಿಬ್ರು ನಮ್ಮ ನೆರಳು ಕಾಣಿಸಿದ್ರು ಜಗಳ ಆಡ್ತಿದ್ದವರು ಒಬ್ರನ್ನೊಬ್ರು ಇಷ್ಟು ಪ್ರೀತಿಸಿದೀವಿ ಅಂದರೆ ಒಂದು ಕ್ಷಣ ನನಗೆ ನಂಬಕ್ಕೆ ಆಗ್ತಿಲ್ಲ. ಆ ಜನ್ಮ ಶತ್ರುಗಳ ಥರ ಇದ್ದವರು ಲವ್ ಬರ್ಡ್ಸ್ ಆದರೆ ಆ ಬದಲಾವಣೆ ಹೇಗಿರ್ಬೋದು? ನಾನು ನಿನ್ನ ಬಗ್ಗೆ ಬೆಳಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀನಲ್ಲ, ನಿಂಗೂ ಹೀಗೆ ಆಗ್ತಿರ್ಬೋದಾ? ನೀನು ನನ್ನ ನೆನೆಸ್ಕೊಳ್ತಿರ್ಬೋದಾ? Seven o'clock. ಡೆಸ್ಟಿನಿಗೂ ಕನ್ಫ್ಯೂಷನ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ವೇದಾಂತ ಸಿಸ್ಟಮ್ ಹುಡುಗಿರಂದ್ರೆ ಕಿಲೋಮೀಟರ್ ಗಟ್ಟಲೆ ಓಡೋಗ್ತಿದೆ. ಆದರೆ ಈಗ ಬಾಯಿ ಬಡಿಕೆ ಬಜಾರಿ ಅಮೂಲ್ಯನ ಪ್ರೀತಿಸ್ತಾ ಇದ್ದಾನೆ. ಇದನ್ನು ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಸಾಧ್ಯ ಇದೆ? ನಾಟ್ ಇಟ್ ಆಲ್. ಅವಳನ್ನ ಮೀಟ್ ಮಾಡಬೇಕು ಅಂತ ಬೆಳಗ್ಗೆ 7 ಗಂಟೆಗೆ ರೆಡಿ ಆಗಿ ಕೂತಿದ್ದೀನಿ. ಅವಳನ್ನ ಯಾವಾಗಲೂ ನೋಡಬೇಕು, ನಗ್ನಗ್ತಾ ಅವಳ ಜೊತೆ ಮಾತಾಡಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿನೇ ಇದೆ. ಬಟ್ ನಂಗೆ ಇದೆಲ್ಲ ಮುಂಚೆ ಯಾವತ್ತೂ ಆಗೇ ಇರಲಿಲ್ಲ. ಇಟ್ಸ್ ಕ್ವೈಟ್ ಅ ಫೀಲಿಂಗ್. ಅವನು ನಾನು ನೆನ್ಸ್ಕೊಳ್ತಿದ್ದೆ ಅನ್ನೋಷ್ಟೊತ್ತಿಗೆ ಅವನಿಗೆ ಕಾಲ್ ಮಾಡ್ದ. ಹಲೋ, ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಮ್ಮು, ನಾನು ಆದ್ಯ ಮಾತಾಡ್ತಾ ಇರೋದು. ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಹಾಂ, ಅದಕ್ಕೆ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮನ್ನ ನೆನ್ಸ್ಕೊತಾ ಇದ್ದೆ. ನನ್ನ ಬಗ್ಗೆ ಬಿಡು ಅಮ್ಮು, ನಿನ್ನ ಬಗ್ಗೆ ಹೇಳು. ನಿನ್ನೆ ನೀವು ನಿನ್ನ ಮನ್ಸಿನ ಮಾತ್ರ ಅಣ್ಣಂಗೆ ಹೇಳಿ ಅಂತ ನಾವೆಲ್ಲ ಹೊರಗೆ ಹೋಗಿದ್ವಲ್ಲ, ಹೇಳ್ದ್ಯಾ? ನೀ ರಾತ್ರಿನೇ ಫೋನ್ ಮಾಡ್ತೀಯ ಅಂತ ಅನ್ಕೊಂಡೆ. ಆದರೆ ನಿನ್ನ ಕಡೆಯಿಂದ ಯಾವ ಕಾಲು ಬಂದಿಲ್ಲ. ಏನಾಯ್ತು ನೆನ್ನೆ? ಹಣ್ಣ ಕಾಯ? ಅಜ್ರಂಗಿ, ಕ್ಷಮಿಸ್ಬಿಡಪ್ಪ. ಅದಕ್ಕೆ ದೆಸೆಯಿಂದನೇ ನಾವಿಬ್ರು ಒಂದಾಗೋ ಹಾಗಾಗಿದ್ದು. ಆದ್ರೀಗ ಅವರಿಗೆ ನಾನು ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿದೆ. ಹಲೋ ಅಮ್ಮು, ಕೇಳಿಸ್ತಾ ಇದೆಯಾ? ಹಾಂ, ಅದಕ್ಕೆ ಕೇಳಿಸ್ತಾ ಇದೆ. ಮತ್ತೇನಾಯ್ತು ಅಂತ ಹೇಳಮ್ಮು. ಇನ್ನೇನಾಗುತ್ತೆ? ಅದಕ್ಕೆ ಏನೂ ಆಗಿಲ್ಲ. ಏನೂ ಆಗಿಲ್ವಾ? ಹ್ಞೂ, ಅದಕ್ಕೆ 6 ಕೇಳಲಿಲ್ಲ, 3 ಕೇಳಿಲ್ಲ.
ಅದೇ ರಾಗ, ಅದೇ ಹಾಡು, ಅದೇ ಗೋಳು. ಯಾಕಮ್ಮು, ನೀವಿಬ್ರಿಗೋಸ್ಕರ ಅಂತಾನೆ ಸ್ಪೇಸ್ ಕ್ರಿಯೇಟ್ ಮಾಡಿದ್ವಿ ಅಲ್ವಾ? ಇಂಥ ಚಾನ್ಸನ್ನು ಮಿಸ್ ಮಾಡ್ಕೊಂಡ್ರಾ? ಎಲ್ಲನೂ ಅಂದ್ಕೊಂಡಂಗೆ ಆಗಲ್ವಲ್ಲ ಅದಕ್ಕೆ. ನಿಮ್ಮ ಅಣ್ಣ ಎಷ್ಟೊತ್ತಾದರೂ ಮನೆಗೆ ಬರಲಿಲ್ಲ. ನಮ್ಮನೆಯಿಂದ ಅಂತೂ ಫೋನ್ ಬರ್ತಾನೇ ಇತ್ತು. ಅಡುಗೆ ಮಾಡಿಟ್ಟು ಬೇರೆ ದಾರಿನೇ ಇಲ್ಲದೆ ನಾನು ಮನೆಗೆ ಬಂದ್ಬಿಟ್ಟೆ. ಏನಮ್ಮು ಹೀಗೆ ಹೇಳ್ತಾ ಇದೆಯಾ? ನಿಮ್ದು ಸ್ಟೋರಿ ಮುಂದೋಗಿದೆ ಅಂತ ಅಂದ್ಕೊಂಡು ರಾತ್ರಿ ಖುಷಿ ನಿದ್ದೆ ಮಾಡಿದೆ ಗೊತ್ತಾ? ನೀವು ನೋಡಿದ್ರೆ ಇದ್ದಲ್ಲೇ ಇದ್ದೀರಲ್ರೇ. ನೀವೇನು ಬೇಜಾರಾಗಬೇಡಿ ಅದಕ್ಕೆ. ನಾನು ಇನ್ನೂ ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕಾಗಲ್ಲ. ನನಗೂ ಸಾಕಾಗೋಗಿದೆ. ಏನೇನಾಗಬೇಕು ಅದೇ ಆಗುತ್ತೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಇದೇ ಸಲೀಸಾಗಿ ಹೇಳ್ತಾ ಇದೆಯಾ ಅಮ್ಮು? ಈಕೆ ಮೇಲೆ ಹುಡುಗಾಟನಾ? ನೀವು ಹೋಪ್ಸ್ ಕಳ್ಕೊಬೇಡ, ನಾನಂತೂ ಸುಮ್ಮನೆ ಇರಲ್ಲ. ಈ ವಿಷಯದಲ್ಲಿ ನಮ್ಮ ಅಣ್ಣ ಶತದಡ್ಡ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ ತಾಳು. ಅಯ್ಯೋ ಬೇಡ ಅದಕ್ಕೆ. ಈಗ ಸದ್ಯಕ್ಕೆ ನಾನು ಒಬ್ಬಳೇ ಆರಾಮಾಗಿದ್ದೀನಿ. ಪರವಾಗಿಲ್ಲ, ಯು ಟೇಕ್ ಕೇರ್. ಸಾರಿ ಅದಕ್ಕೆ, ಸಾರಿ ಅದಕ್ಕೆ. ನಾವಿಬ್ರು ಎಲ್ಲರಿಗೂ ಹೇಳಕ್ಕೆ ರೆಡಿ ಆದ ತಕ್ಷಣ ಹೇಳ್ತೀವಿ. ಅಲ್ಲಿವರೆಗೂ ಎಲ್ಲನೂ ಹೀಗೆ. ನನ್ನ ಬಜಾರಿಗೆ ಮಾತೆ ಉಸಿರಾಟ ಅನ್ಸುತ್ತೆ. ಬೆಳಗ್ಗೆ ಕಾಲ್ ಮಾಡಿದ್ರು ಬಿಸಿ ಬರ್ತಿದ್ದೀನ. ಯಾರು ತಲೆ ತಿಂತಿರ್ಬೋದು ಇವಳು? ಹೇಗಿದ್ರು ಆಫೀಸಿಗೆ ಬರ್ತಾಳಲ್ಲ, ಅಲ್ಲೇ ಕೇಳ್ತೀನಿ. ನಾನು ಯಾಕೆ ಈ ಕಪ್ಪನ್ನ ಇಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದೆ? ಆದರೆ ಈಗ ಇದನ್ನ ಮುಚ್ಚಿಡ್ಬೇಕು. ವಿಕ್ರಾಂತ್, ಸಾರ್ಥಕ್, ಆದ್ಯ ಎಲ್ಲರಿಗೂ ನಾನು ಅಮೂಲ್ಯನ ಇಷ್ಟಪಡ್ತಿರೋ ವಿಚಾರ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಸಾರ್ಥಕ್ ಒಂದೆರಡು ಸಲ ದೊಡ್ಡ ಬಾಮ ಇದೆ ಅಂತ ಕರೆದಿತ್ತು. ಆದ್ರೆ ನಾವಿಬ್ರು ಈ ವಿಷಯನ ಮುಚ್ಚಿಡೋದಕ್ಕೆ ಡಿಸೈಡ್ ಮಾಡಿರೋದ್ರಿಂದ ಈ ಕಪ್ನ ಮುಚ್ಚಿಡ್ಬೇಕು. ದಿಸ್ ಹೈಡ್ ಅಂಡ್ ಸೀಕ್ ಇಸ್ ಫನ್. Stretch. ವಾಣಿ, ಕೈ ಹೀಗೆ ಪೂರ್ತಿ ಸ್ಟ್ರೆಚ್ ಮಾಡ್ಬೇಕು. ಅರ್ಧಂಬರ್ಧ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಅಷ್ಟೆಲ್ಲ ಯಾರೇ ಅಬ್ಸರ್ವ್ ಮಾಡ್ತಾರೆ? ನನ್ನ ಕೈನೇ ಚಿಕ್ತು ಅನ್ಕೋತಾರೆ ಬಿಡೆ. ಇದೆಲ್ಲ ಎಡಿಟ್ ಮಾಡ್ಬೋದು ಬಿಡೆ. ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ? ಲೈವ್ ಕ್ಲಾಸಲ್ಲಿ ಏನು ಎಡಿಟ್ ಮಾಡೋದು ನೀನು? ನಾವು ವಿಡಿಯೋ ಮಾಡಿ ಅದನ್ನ ಪೋಸ್ಟ್ ಮಾಡಿ ಅದನ್ನ ನೋಡಿ ಕಲೀರಿ ಅಂತ ಹೇಳೋದಲ್ಲ. ನಾವೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕು. ಇರೋದ್ರಲ್ಲಿ ಏನ್ ಸಿಗುತ್ತೆ ಅದನ್ನ ಬಾಚ್ಕೋಬೇಕು ಕಣೆ. ಅದು ಈಗಿನ ಜಮಾನ. ನಾವು ಡ್ಯಾನ್ಸ್ ಕ್ಲಾಸ್ ಮಾಡ್ತಿರೋದು ಸ್ವಲ್ಪ ದುಡ್ಡು ಮಾಡೋದಕ್ಕೆ. ಚಿಕ್ಕ ಪುಟ್ಟ ಸ್ಟೆಪ್ಸ್ ವ್ಯತ್ಯಾಸ ಆದರೆ ಯಾರೇ ಕೇರ್ ಮಾಡ್ತಾರೆ? ಯಾರು ಕೇರ್ ಮಾಡ್ತಾರೋ ಬಿಡ್ತಾರೋ, ನಾನು ಮಾತ್ರ ಕೇರ್ ಮಾಡ್ತೀನಿ. ನಾವು ಹೇಳ್ಕೊಡೋ ಕಲೆ ಬಗ್ಗೆ ನಮಗೆ ಶ್ರದ್ಧೆ ಇಲ್ಲ ಅಂದರೆ ಹೇಗೆ? ಎಲ್ಲದಕ್ಕೂ ವರ್ಕ್ ಎಥಿಕ್ಸ್ ಅಂತ ಇರುತ್ತೆ. ಕಲೆನ ಹಾಗೆಲ್ಲ ಬೇಕಾಬಿಟ್ಟು ಯೂಸ್ ಮಾಡೋಕ್ಕಾಗಲ್ಲ. ನೀನು ಡ್ಯಾನ್ಸ್ ಕ್ಲಾಸ್ ಮಾಡೋದು ಬಿಟ್ಟು ಫಿಲಾಸಫಿ ಕ್ಲಾಸ್ ಮಾಡೋದಿತ್ತು ನೋಡು. ಸಖತ್ ವರ್ಕೌಟ್ ಆಗಿರೋದು. ನಾನೇನು ಮಾಡಬೇಕು ಅಂತ ನನಗೆ ಗೊತ್ತು. ನೀನು ಕರೆಕ್ಟಾಗಿ ಮಾಡು. ಕೌಂಟಲ್ಲಿ ಮಾಡೋಣ. 1 2 3 4 5 6 ಆಮೇಲೆ ಹೀಗೆ. ಆಮೇಲೆ ಟರ್ನ್. ಕೈ ಪೂರ್ತಿ ಸ್ಟ್ರೆಚ್ ಮಾಡಿರಬೇಕು. ಆಮೇಲೆ 1 ಟರ್ನ್. ಆಮೇಲೆ ಮತ್ತೆ ಹೀಗೆ. ಓಕೆ, ಮತ್ತೆ 1 ಟರ್ನ್. ಮತ್ತೆ ಹೀಗೆ. One, 2,
ವಾಣಿ ಮತ್ತೆ ಹೀಗೆ 1 ಮತ್ತೆ ಟರ್ನ್ ಮಾಡು. 3 4 ವಾಣಿ ಡ್ಯಾನ್ಸ್ ಮಾಡಬೇಕಾದ್ರೆ ಬಾಡಿ ಮತ್ತೆ ಮೈಂಡು ಇಲ್ಲೇ ಇರಬೇಕು. ತಮ್ಮ ಬಾಡಿ ಮಾತ್ರ ಇಲ್ಲಿದೆ, ಮೈಂಡ್ ಇಲ್ಲಿಲ್ಲ. ನಿಜ, ನಾನು ಇಲ್ಲೇ ಇದ್ದೀನಿ, ಆದರೂ ಇಲ್ಲಿಲ್ಲ. ಅದಿತಿ, ನಂಗೆ ಸಣ್ಣ ಇಂಟರ್ವ್ಯೂ ಇದೆ, ತಿಂಡಿನ ಬಂದ್ ಮಾಡ್ತೀನಿ ಅಂತ ಅಮ್ಮಂಗೆ ಹೇಳ್ಬೇಡು. ಯಾರೇ ಇವನು? ನಮ್ಮ ಅಜ್ಜ. ಅದೆಲ್ಲ ನಿನಗ್ಯಾಕೆ, ಸುಮ್ಮನೆ ಡ್ಯಾನ್ಸ್ ಮಾಡು. ಅವನ ಅಜ್ಜ ಆದ್ರೂ ಹ್ಯಾಂಡ್ಸಮ್ ಆಗಿ ಇರ್ತಾನೆ ಅನ್ಸುತ್ತೆ. ಸಖತ್ತಾಗಿದ್ದಾನ ಕಣೆ. ಇನ್ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ನಿಮ್ಮ ಮನೇಲೇ ಮಾಡೋದು, ಅದು 1 hour ಎಕ್ಸ್ಟ್ರಾ. ಮತ್ತೆ ನಿಂದು ಟೆನ್ಷನ್ ಏನೂ ಇಲ್ಲ. ಈಗ ನೀನು ಹುಟ್ಟಾಕಿರೋ ಎಲ್ಲ ಭಾವನೆಗಳನ್ನು ನಾನು ಬಜಾರಿಗೆ ಹೇಳ್ಬಿಟ್ಟಿದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ. ಮತ್ತೆ ಯಾಕೆ ಮೊದಲಿನ ಥರ ಸೌಂಡ್ ಮಾಡಿ ಹೆದರ್ಸ್ತಿದ್ಯಾ? ನನ್ನ ಲೈಫಲ್ಲಿ ನಾನೊಬ್ರಿಗೋಸ್ಕರ ಈ ರೀತಿ ವೆಯ್ಟ್ ಮಾಡಿದ್ದೇ ಇಲ್ಲ. ಪ್ರಪೋಸ್ ಮಾಡಿದ್ರು ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು ಫೀಲೇ ಇದೆ. ತುಂಬ ಚೆನ್ನಾಗಿದೆ. I love you. I love you. I love you. ನಾನು ಏನು ಹೇಳ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ವೇದಾಂತ್? ಗೊತ್ತು, ಆದರೆ ಗೊತ್ತಿಲ್ಲ. ಹೇಳೋ ಮೂಲ್ಯ. ಐ ಲವ್ ಯು ಟು ವೇದಾಂತ್. ಐ ಲವ್ ಯು ಟು ವೇದಾಂತ್. ಸಾಕ್, ನೀನು ಹೀಗೆ ಪಡ್ಕೋತಿದ್ರೆ ಕಣ್ ಮುಂದೆ ಬರೀ ಕನಸೇ ಕಾಣುತ್ತೆ. ವೇದಾಂತ್ ವಸಿಷ್ಠ ತೀರಾ ಹಗಲ್ಗನ್ಸ್ ಕಾಣುವಷ್ಟು ಹಾಳಾಗಬಾರ್ದು. ಆವಚಾರಿ ನೀವಾ? ಇದೇನ್ ಬಾಸ್ ಹೀಗ್ ಕೇಳ್ತಾ ಇದ್ದೀರಾ? ಮುಂಚೆ ಎಲ್ಲ ಬಂದ ಮೇಲೆ ಬೈತಾ ಇದ್ರಿ, ಈಗ ಬರ್ತಿದ್ ಹಾಗೆ ಬೈತಾ ಇದ್ದೀರಾ. ಈಗ ಅಂತ ನಿಮ್ಗೆ ಅಷ್ಟು ಬೇಡವಾಗೋದಾ? ಹೋಗ್ರಿ, ಅಮೂಲ್ಯನ್ ಕಳ್ಸಿ. ಸದ್ಯದಲ್ಲೇ ಸದಾಶಿವಂದು ಅದೇ ಧ್ಯಾನ ಅನ್ನೋ ಗಾದೆ ವೇದಾಂತ್ಗೆ ಅಮೂಲ್ಯಂದೇ ಧ್ಯಾನ ಅನ್ನೋ ಮಟ್ಟಕ್ಕೆ ಬದಲಾಗೋ ಚಾನ್ಸ್ ಇದೆ. ಏನ್ರಿ ಬೈಕೋತಿದ್ದೀರಾ? ಏನ್ ಕೇಳಿಸ್ಲಿ? ಅಮೂಲ್ಯನ್ ಕಳ್ಸಿ. ಬಾಸ್ ಪಕ್ಕ ನಿಮ್ಗೆ ತಲೆಗೆ ಏಟಾಗಿದೆ ಬಾಸ್. ಲಾಂಗ್ ಟರ್ಮ್ ಮೆಮೊರಿ ಲಾಸ್ ಗಜಿನಿ ಕೇಸ್ ಆಗ್ಬಿಟ್ಟಿದ್ದೀರಾ. ಯಾಕ್ರಿ ಯಾವಾಗಲೂ ಬೇಡದಿರೋದನ್ನೇ ಮಾತಾಡ್ತೀರಾ? ಸುಮ್ಮನೆ ಹರಟೆ ಹೊಡೆದು ಟೈಮ್ ವೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಅಮೂಲ್ಯನ್ ಕರೀರಿ. ಇದಕ್ಕೆ ಬಾಸ್ ನಾನು ಹಾಗೆ ಹೇಳಿದ್ದು. ಅಮೂಲ್ಯ ಮೇಡಮ್ ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ, ಅವ್ರ ಕೆಲ್ಸನೂ ನೀನೇ ಮಾಡು ಅಂತ ನೀವೇ ಅಲ್ವಾ ಬಾಸ್ ನನ್ನ ಹತ್ರ ಹೇಳಿದ್ದು. ಈಗ ಅಮೂಲ್ಯನ್ ಕರೀರಿ ಅಂದ್ರೆ ನಾನು ಅವ್ರ ಮನೆಗೆ ಹೋಗಿ ಕೃಷ್ಣನ್ ತರ ಸಂಧಾನ ಮಾಡ್ಬೇಕಾಗುತ್ತೆ. ಅಮೂಲ್ಯ ಮೇಡಮ್ ಪೋಸ್ಟ್ಗೆ ಇಂಟರ್ವ್ಯೂ ಕರೀರಿ ಅಂದ್ರಿ, ಕರೆದೆ. ಕ್ಯಾಂಡಿಡೇಟ್ ಬಂದ್ಮೇಲೆ ಯಾರೂ ಬೇಕಾಗಿಲ್ಲ, ಅಮೂಲ್ಯ ಬರೋವರೆಗೂ ಆ ಪೊಸಿಷನ್ಗೆ ಯಾರೂ ಬೇಡ ಅಂದ್ರಿ, ನಾನು ಸುಮ್ಮನಾದೆ. ಈಗ ಮತ್ತೆ ಅಮೂಲ್ಯ ಮೇಡಮ್ನ ಕರೀರಿ ಅಂದ್ರೆ ನಿಮ್ಮದಲ್ಲ ಬಾಸ್, ನನ್ನ ತಲೆ ಕೆಟ್ಟು ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಹೀಗೆ ಆದ್ರೆ ಕಾಮಿಡಿ ಪೀಸ್ ಕೂಡ ನಾನು ನೋಡಿ ನಗೋ ಹಾಗೆ ಹಾಳಾಗ್ಬಿಡ್ತೀನಿ. ಏನು ಕೂಸೆ
ಹೊಟ್ಟೆಲಿರೋ ಪಾಪ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಅಜ್ಜಿ, ಹೊಟ್ಟೆಲಿರೋ ಪಾಪಗಿರೋ ಅಷ್ಟೇ ಬುದ್ಧಿ ಇರೋ ವೇದಾಂತ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹಾಗಂದ್ರೇನೆ ನಿನ್ನ ಪ್ರಕಾರ ವೇದಾಂತ ದಡ್ಡ ಅಂತನಾ? ನಾನು ಪ್ರೀತಿ ವಿಚಾರದಲ್ಲಿ ಹೇಳಿದ್ದು ಅಜ್ಜಿ. ಅದರಲ್ಲಂತೂ ಅವ್ನು ದೇವರ ಆಣೆಗೂ ಬುದ್ಧಿವಂತ ಅಂತೂ ಅಲ್ಲ. ಅವನೀಗ ಪ್ರೀತಿ ವಿಚಾರದಲ್ಲಿ ಎಳಸೆ, ಆದ್ರೆ ಈಗ ಅವನಿಗೆ ಅದರ ಅನುಭವ ಆಗ್ತಿದೆ ಅನ್ನೋದು ನನ್ನ ಭಾವನೆ. ಇಲ್ಲ ಅಜ್ಜಿ, ಏನೋ ಮಿಸ್ ಹೊಡಿತಾ ಇದೆ. ಹಾಗಂದ್ರೆ ಅಜ್ಜಿ, ನಮ್ಮ ಅಣ್ಣ ಅಮ್ಮನ ಪ್ರೀತಿಸ್ತಾ ಇದ್ದಾನೆ. ಇನ್ನು ಅಮ್ಮು ಇದನ್ನ ಲವ್ ಮಾಡ್ತಿದ್ದಾಳೆ ಅನ್ನೋದು ನ್ಯೂಸ್ ಪೇಪರಲ್ಲಿ ಬರೋದೊಂದು ಬಾಕಿ. ಇವರಿಬ್ರು ಲವ್ ಸ್ಟೋರಿ ಒಂಥರ ಓಪನ್ ಸೀಕ್ರೆಟ್ ಇದ್ದ ಹಾಗೆ. ಹಾ, ಅದಕ್ಕೆ ಹೇಳಿದ್ದು ವೇದಾಂತಗೂ ಪ್ರೀತಿಯ ಅನುಭವ ಆಗ್ತಾ ಇದೆ ಅಂತ ಹೇಳಿದ್ದು. ಸಮಸ್ಯೆ ಇರೋದು ಅಲ್ಲೇ ಅಜ್ಜಿ. ಅವರಿಬ್ರು ಮನ್ಸಿನ ಮಾತು ಹೇಳ್ಕೊಳಲ್ಲ ಅಂತ ನಾನೇ ಅರೇಂಜ್ಮೆಂಟ್ ಮಾಡಿದ್ದೆ, ಬಟ್ ಅದನ್ನು ವರ್ಕೌಟ್ ಆಗಲಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಅವರಿಬ್ರು ಒಂದಾಗೋಕೆ ಅಂತಾನೆ ಹುಟ್ಟಿರೋದು. ಇವನಿಗೆ ಅವಳು, ಅವಳಿಗೆ ಇವನು ಅನ್ನೋದು ಯಾವಾಗ್ಲೂ ನಿಕ್ಕೆ ಆಗಿದೆ. ಈಗೀಗ ಇಂಥ ಮಾತು ನಂಗೆ ಹೋಪ್ಸ್ ಇಲ್ಲ ಅಜ್ಜಿ. ಸುಮ್ನಿರೋ ಕೂಸೆ. ಅವರಿಬ್ರು ಆಡೋದ್ ನೋಡಿದ್ರೆ ಗೊತ್ತಾಗಲ್ವಾ? ಅವರಿಬ್ರಿಗೂ ದೇವಲೋಕದಲ್ಲೇ ಮದ್ವೆ ನಿಕ್ಕೆ ಆಗಿದೆ. ನಾವೇನಿದ್ರು ಚೌಟ್ರಿ ಬುಕ್ ಮಾಡೋದಷ್ಟೇ ಬಾಕಿ. ನಿಮಗಿರೋ ಕಾನ್ಫಿಡೆನ್ಸ್ ಕೂಡ ನನಗಿಲ್ಲ ಅಲ್ಲ ಅಜ್ಜಿ. ನಿನ್ನ ಸಾರ್ಥಕ್ ಮದ್ವೆ ಆರ್ತಿ ವಿಕ್ಕಿ ಪ್ರೀತಿಗೆ ನಾಂದಿ ಹಾಡ್ತು. ಇನ್ನು ಆರ್ತಿ ವಿಕ್ಕಿ ಪ್ರೀತಿ ಮಾಡಿದ್ದು ಅವ್ರನ್ನ ಒಂದ್ ಮಾಡೋದಕ್ಕೆ. ವೇದಾಂತ ಅಮೂಲ್ಯ ಪಟ್ಟ ಕಷ್ಟಗಳು ಅವರಿಬ್ಬರನ್ನ ಒಂದ್ ಮಾಡೋದಕ್ಕೆ ಆ ಭಗವಂತ ಎಸ್ತಿರೋ ದಾಳುಗಳು ಅಷ್ಟೇನೆ. ನೀವೇ ಅವರಿಬ್ರು ಮದ್ವೆಗೆ ಪುರೋಹಿತರು ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅದೇ ನೀವು ಹೇಳ್ತಾ ಇರೋದು ಆಗೋ ಯಾವ ಸೂಚನೆ ಕೂಡ ಇಲ್ಲ. ಸಮಯ ಬರ್ಬೇಕು ಅಂತ ಯಾಕೆ ಎಲ್ರೂ ಮಾತಾಡ್ತಾರೆ ಹೇಳು? ಇದಕ್ಕೇನೆ. ಯಾವಾಗ ಏನಾಗ್ಬೇಕೋ ಅದು ಹಾಗೇ ಆಗತ್ತೆ. ಇದೆಲ್ಲ ನಮ್ ಕಂಟ್ರೋಲಲ್ಲಿ ಇದೆ ಅಂತ ಅಂದ್ಕೊಂಡು ನಾವು ಕೂತ್ಕೊಂಡ್ರೆ ಏನೂ ಕೆಲಸ ಆಗಲ್ಲ ಪುಟ್ಟಕ್ಕ. ಅವ್ರಾಗವ್ರೆ ಅರ್ಥ ಮಾಡ್ಕೊಳ್ತಾರೆ. ಏನೋ ಒಂದು ಆಗತ್ತೆ ಅಂತ ಕೂತ್ರೆ ನನ್ನ ಹೊಟ್ಟೆಲಿರೋ ಪಾಪು ಬೆಳೆದು ದೊಡ್ಡದಾಗಿ ಅದಕ್ಕೂ ಮದುವೆ ಆಗಿ ಮಕ್ಕಳಾಗಿ ಇವರಿಬ್ರು ತಲೆ ಕೂದಲು ಕೂಡ ಹಣ್ಣಣ್ಣಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಕವಿತೆನ ಹಾಡ್ತಾ ಇರ್ತಾರೆ. ಹಾಗಂತ ನಾವು ಅವ್ರನ್ನ ಬಲವಂತವಾಗಿ ಸೇರ್ಸಕ್ಕಾಗತ್ತೇನೆ? ಅದಾಗಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ. ಏನಜ್ಜಿ? ನಾವ್ಯಾಕೆ ಮೊದ್ಲಿನ ತರ ಮದ್ವೆ ಆಗುವಂತ ಒತ್ತಡ ಹೇರ್ದಾಗೆ ಈಗಲೂ ಒಂದಷ್ಟು ಹುಡುಗಿಯರ ಫೋಟೋನ ಅವನ್ ಮುಂದೆ ಇಟ್ಟು ಆಟ ಆಡಬಾರ್ದು? ಅಯ್ಯೋ ಅಜ್ಜಿ, ನೀವು ಸೀದಾ ಮದುವೆಗೆ ಹೋಗ್ಬಿಟ್ರಿ. ಅದಕ್ಕೂ ಮೊದಲು ಅವರಿಬ್ಬರಿಗೆ ಲವ್ನ ರಿಯಲೈಸ್ ಮಾಡಿಸ್ಬೇಕಾಗಿಲ್ಲ ಅಜ್ಜಿ. ಅವ್ನು ಯಾವಾಗಲೂ ಅಮ್ಮು ಅಂತಿದ್ದ, ಇವಾಗಲೂ ಅಮ್ಮು ಅಂತಾನೆ ಹೇಳ್ತಾ ಇದ್ದಾನೆ. ಆದರೆ ಅವನ ಬಾಯಲ್ಲಿ ಅದನ್ನು ಒಪ್ಪಿಸ್ಬೇಕಷ್ಟೆ. ಏನಾದರೂ ಯೋಚನೆ ಮಾಡ್ತೀನಿ ಬಿಡಿ. ಮಾಡುವಂತೆ. ಈಗ ತಿಂಡಿ ತಿನ್ಬಾ, ಎದ್ದೇಳು. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಸೆ ಪಡೋಕ್ಕೂ ಒಂದು ಲೆವೆಲ್ ಅಂತ ಇರಬೇಕು. ನೀವು ಏನೇ ತಿಪ್ಪಲಾಗ ಹಾಕಿದ್ರೂ ವೇದಾಂತ್ ಲೈಫ್ ನನ್ನ ಮುಷ್ಟಿಲಿದೆ. ಈ ಜನ್ಮದಲ್ಲಿ ಅವರಿಬ್ರು ಒಂದಾಗಕ್ಕೆ ನಾನು ಬಿಡಲ್ಲ.